ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಟು ಪವನಪುತ್ರಿ ವ್ಲಾಗ್ಸ್. ತುಂಬ ದಿನ ಆದಮೇಲೆ ಇವತ್ತು ವ್ಲಾಗ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತಿದೆ. ಸೊ ವ್ಲಾಗ್ ಮಾಡ್ತಿದ್ದೀನಿ. ವಿಷಯ ಏನು ಅಂದರೆ, ನಮ್ಮ ಯಜಮಾನ್ರು ಹಲ್ಲು ತೋರಿಸಿ, ಸ್ವಲ್ಪ ಮುಖ ತೋರಿಸು ಬಂಗಾರಿ, ತೋರಿಸಿ ನೋಡಿ. ಮುಖ ಊದ್ಕೊಂಬಿಟ್ಟಿದೆ. ಈ ಸೈಡ್ ಫುಲ್ಲು ಅದು ಚಿಕ್ಕದಾಗ್ಲಿದ್ದಾಗಲೇ ತೋರಿಸ್ಕಂತಂದೆ, ತೋರಿಸಿಲ್ಲ. ಇವಾಗ ಅದು ದೊಡ್ಡದಾಗಿದೆ. ದೊಡ್ಡದು ಅಂದರೆ ಎಷ್ಟು ಮಟ್ಟಿಗೆ ದೊಡ್ಡದಂತ ತೋರಿಸ್ತೀನಿ ವ್ಲಾಗಲ್ಲೇ. ದುಡ್ದಿದ್ದೆಲ್ಲ ಅದಕ್ಕೆ ಹಾಕೋಷ್ಟು ದೊಡ್ಡದು. ನೀವು ಈ ಥರ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಉಳ್ಕಲ್ನ ದಯವಿಟ್ಟು ತೋರಿಸ್ಕೊಳ್ಳಿ. ಒಂದು ಚಿಕ್ಕ ಕೆಲಸ ಮಾಡಬೇಕಾದ್ರೂ 1000 ರೂಪಾಯಿ ತಗೊಳ್ತಾರೆ. ಡೋಂಟ್ ನೆಗ್ಲೆಕ್ಟ್. ಅಲ್ಲಿನ ವಿಷಯದಲ್ಲಿ ತಮಾಷೆ ಬೇಡವೇ ಬೇಡ. ಇವ್ರ ಥರ ಆಸ್ಪತ್ರೆಗೆ ಹೋಗು, ಇವಾಗೇನು ನೋವಿಲ್ಲ, ನೋವು ಬಂದಾಗ ಹೋಗ್ತೀವಿ. ನೋವು ಬರಲಿ ಅಂಗಡಿ ಮೆಡಿಕಲ್ಗೆ ಹೋಗು, ಲವಂಗದ ಎಣ್ಣೆ ತಗೊಬಂದು ಹತ್ತಿಲಿಟ್ಕ, ಮುಗೀತು. ನೋವು ಕಮ್ಮಿ ಆಯಿತು, ಮತ್ತೆ ಕೆಲಸ ನಿದ್ದೆ ಮಾಡಲ್ಲ, ಒಟ್ಟಿಗೆ ಸರಿಗೆ ತಿನ್ನಲ್ಲ, ಬರೀ ಕೆಲಸ. ಇವಾಗ ಕೆಲಸ ಮಾಡಿದ್ದೆಲ್ಲ ಅಲ್ಲಿಗೆ. ಬೇಕಿತ್ತಾ ಚಿಕ್ಕದ್ರಲ್ಲೇ ತೋರಿಸ್ಕೊಂಡಿದ್ರೆ? ನೋಡಿ, ಕಡುಬಾಗೈತೆ, ಕೆನ್ನೆ ಕಡುಬಾಯಿತೆ. ಅದು ನಿಜ ಇಲ್ಲ, ಅದು ಅಲ್ಲಿ ನೋವಿಗಾಗಿರೋದಲ್ಲ. ನಾನೊಂದು ತೆಗೆದು ಕೊಟ್ಟೆ, ಆ ಫೋರ್ಸಿಗೆ ಊದಿರೋದು ಅಲ್ವಾ. ರಾತ್ರಿ ಒಂದು ವಿಷಯ ನಡೀತು ಎಲ್ಲ. ರಾತ್ರಿ ನೀನು ಮಾಡಿರೋ ಸರ್ಕಸ್ ಅದನ್ನು ಮನೆಗೆ ಹೋಗ್ಬಿಟ್ಟು ತೋರಿಸಿದ್ರೇ ಚೆನ್ನಾಗಿರುತ್ತೆ ಅನಿಸುತ್ತೆ. ಮನೆಗೆ ಹೋಗೋ ಅಷ್ಟರಲ್ಲಿ ಕತ್ಲೆ ಆಗಿರುತ್ತೆ. ಇರಲಿ, ಶಾರ್ಟ್ ವಿಡಿಯೋದಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ ಏನು ವಿಷಯ ಅಂತ. ಡೀಟೇಲಾಗಿ ಹೇಳಿರ್ತೀನಿ ಅದರಲ್ಲಿ. ಇವ್ರು ಮಾಡಿರೋ ಅವಾಂತರ ನೈಟ್. ಇನ್ನು ನನ್ನ ಮಗಳು ನೋಡಿ, ಅಂಗಡಿಲೇ ಜೋಲಿ ಕಟ್ಬಿಟ್ಟಿದ್ದೀವಿ ಅವಳಿಗೆ. ಮಲ್ಕೊಂಡಿದ್ದಾಳೆ. ಸೌಂಡ್ ಮಾಡೋದು ಬೇಡ, ರಾಣಿ ಥರ ಮಲ್ಕೊಂಡಿದ್ದೀವಿ. ಮನೇಲಿರೋ ಜೋಲಿ ಈ ಥರ ಉದ್ದುದ್ದ ಕಟ್ಟಿರೋದು, ಉದ್ದುದ್ದ ಅಂತ ಅನಿಸುತ್ತೆ. ಅಲ್ಲಿ ಸರಿ ನಿದ್ದೆ ಮಾಡಲ್ಲ. ಈ ಜೋಲಿ ಆದರೆ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಇದ್ರೊಳಗೆ. ಏನು ಹೇಳಬೇಕು, ಇವರು ಊಟ ಮಾಡ್ತಿದ್ದಾರೆ. ಇಲ್ಲಿ ಸ್ವಲ್ಪ ವೆಹಿಕಲ್ ಸೌಂಡು, ನಾನು ಮಾತಾಡೋದು ಕೇಳಿಸುತ್ತಾ ಇಲ್ವೋ ಗೊತ್ತಿಲ್ಲ. ಇಲ್ಲ, ಊಟ ಮಾಡ್ತಿದ್ದಾರೆ. ಏನೋ ಮಶ್ರೂಮ್ ಬಿರಿಯಾನಿ ತಿಂತಿದ್ದಾರೆ. ಟೈಮ್ ಎಷ್ಟಾಗೈತೆ? ಮಟನ್ ಬಿರಿಯಾನಿ. ತಡೀರಿ, ಇವಾಗ ಕಾಣಿಸ್ತಿದ್ದೀರ. ಮಟನ್ ತರಬೇಕಾ ಚಿಕನ್ ತರಬೇಕಂತ ವಾದ, ಚಿಕನ್ನ ಮಟನ್ ಅಂತ ವಾದಗಳು ನಡೀತಿದ್ದಾವೆ. ನಡೀಲಿ. ನಾನು ಏನು ತೋರ್ಸೋಕ್ಕೆ ಬಂದೆ? ನಾನು ಏನಕ್ಕೆ ಬಂದೆ ಇಲ್ಲಿಗೆ? ವೆಹಿಕಲ್ ತೋರ್ಸೋಕ್ಕೆ ಬಂದಿಲ್ಲ. ಈ ಥರ ಪದೇ ವೆಹಿಕಲ್ ಬಂದರೆ ನಾನು ಯಾವ ಥರ ಮಾತಾಡೋದು? ಬರೀ ಅದ್ರ ಸೌಂಡೇ ಕೇಳಿಸುತ್ತೆ. ಏನು ಡಿಸೈಡ್ ಮಾಡಿದ್ರಿ? ಚಿಕನ್ನ ಮಟನ್ನ? ಅವ್ರಿಗೆ ಮಟನ್ನು, ಇವ್ರಿಗೆ ಚಿಕನ್ನು. ನಮಗೆ ಇವ್ರಿಗೆ ತಲೆಕಾಲು ಚಿಂತೆ, ನನಗ ಅಲ್ಲಿಗೆ ದುಡ್ಡು ಹೆಂಗೆ ಕಟ್ಟೋದು ಅನ್ನೋ ಚಿಂತೆ. ಅದು ಕಂಪ್ಲೀಟ್ ಮುಗಿಯೋ ವರ್ಷದಲ್ಲಿ ಒಂದು 50,000 ಆಗುತ್ತೆ ಅಂತ ಮಾಡಿದ್ವಿ. ಅಲ್ಲ, ಏನಾಗಿಲ್ಲ. ಚಾಕ್ಲೇಟು ತಿನ್ನಿಸ್ತೀಯ, ಎಲ್ಲನೂ ತಿನ್ನಿಸ್ತೀಯ? ಹಿಡ್ಕೊಳ್ಳು, ಗಟ್ಟಿಗೆ ಹಿಡ್ಕೊಳುವ. ಬಿದೋಗ್ಬಿಟ್ಟತ್ತು, ಗಟ್ಟಿಗೆ ಹಿಡ್ಕ. ಏನು ಹಿಂಗೆ ಬಿಡ್ತಿ ಕಣ್ಣ? ಹಿಡ್ಕೊಡು. ತಗೊಳ್ಳಿ ಅಮ್ಮವ್ರೆ, ನಾನು ತಂದು ನಿಮ್ಮ ಸೇಲೆ ಕೊಡಬೇಕು, ನಮ್ಮ ಅಪ್ಪನೂ ತಂದು ನಿಮ್ಮ ಸೇಲೆ ಕೊಡಬೇಕು. ಎಷ್ಟು ಕೊಟ್ಟಿದ್ರಿ ನಿಮ್ಮ ಅಪ್ಪನ ನೀನು ನಂಗೆ ದುಡ್ಡ? ಅಲ್ಲ, ಎಷ್ಟು ಕೊಟ್ಟಿದ್ದೀರಾ ಮಿಲ್ಲನ? ಎಷ್ಟು ಕೊಟ್ಟಿದ್ದೀರಾ? ನೋಡ್ತಾಳೆ ಫೋನ್ ಚೆನ್ನಾಗಿ ನೋಡ್ತಾಳೆ. ಇನ್ನೊಂದು ವರ್ಷ ಇವಳೇ ವ್ಲಾಗ್ ಮಾಡ್ತಾಳೆ.
ಅಲ್ಲೇ ಒಂದು ಇಲ್ಲಿದ್ದಾರೆ ಮಿಲ್ಲನ್ನು ಅವಳೆ ಪಟ್ಟು ಹೊಡೆದ್ಲಾ? ಹಾ, ಅವಳು ಎಲ್ಲಿ ಹೊಡಿತಾಳೆ? ಮುಕ್ಕುರಿತೈತಲ್ಲ. ಮಿಲಿ ಮಿಲ್ಲನ್ನ ಇಲ್ಲಿ 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 ಅಷ್ಟು ಶಕ್ತಿ ಇಲ್ಲ, ಕುಡಿದ್ರು ಬತ್ತಿ ಶಕ್ತಿ ಕುಡಿಯಲ್ಲ ಕುಡಿಯಲ್ಲ, ಎಲ್ಲಿ ಎನರ್ಜಿ ಬಂದ್ಬಿಡುತ್ತೋ ಅಂತ ಅವಳು. ಕೆಲವು ಮಕ್ಳು ಹೆಂಗಿರ್ತವೆ ಹಂಗೆ ಉಂಟ್ಗಿತಾಳೆ. ಯಾಕೆ ಬೇಕ್ರಿ ಸ್ಕೂಲ್ ಕೇಳೋದೆಲ್ಲವ, ನಾವು ಡೈರೆಕ್ಟಾಗಿ ಎದ್ದು ನಿಂತ್ಕೊಳ್ಳೋಣ ಅಂತ ಅವಳು. ಇನ್ನೂ ಸ್ಟಾರ್ಟ್ ಮಾಡಿಲ್ವಾ? ಸರಿಯೇ, ಇವೆಲ್ಲ ನೀರು ಹಾಕ್ಬೇಕು. ಬೇಕ್ರಿ ಅಂದರೆ ಸುಮ್ಮನೆ ಅಲ್ಲ, ಇಷ್ಟೆಲ್ಲ ಕೆಲಸ ಮಾಡಬೇಕು. ಎಲ್ಲ ಓನರ್ದೇ ಕೆಲಸ. ಹೇಳಕ್ಕೆ ಹೋದಾರಷ್ಟೇ ಹೆಸರಿಗೆ, ಕೆಲಸ ಮಾಡೋದು ಮಾತ್ರ. ಮೊದಲು ಓನರು ಕೆಲಸಗಾರ ಆಗಿ ಕಲಿಬೇಕು, ಆಮೇಲೆ ದೇವರು ಓನರ್ ಪಟ್ಟ ಕೊಡ್ತಾನೆ ಅಲ್ವಾ ಬಾವ? ಕೇಳಿಸ್ಕೊಂಡ್ರೆ ಇಲ್ವ ಹೌದೌದು ಅಂತಿದ್ದೀರಾ? ಈ ಕೆಲಸ ನಂದು. ಯಾವ ಕೆಲಸ? ಈ ಬನ್ ಪ್ಯಾಕ್ ಮಾಡೋ ಕೆಲಸ ನಂದು. ಇಲ್ಲಿಗೆ ಕವರ್ ಕೊಡ್ತೀನಿ ನಾನು ಒಬ್ಬಳೇ, ಅಲ್ಲಿ ಇನ್ನೆಲ್ಲಿ ಮಾಡಲಿ? ಕಸ್ಟಮರ್ ಬಂದರೆ ಹೋದ್ರಾಯ್ತು. ಅಲ್ಲಿಗೆ ಕವರ್ ತಗೋಗಿ ಪ್ಯಾಕ್ ಮಾಡ್ತೀನಿ. ಕವರ್ ಫುಲ್ ಪೌಂಡ್ ಕವರ್ ಪ್ಲಸ್ ದ ಡೋರ್ ಕವರ್. ಯಾವಾಗ ತಂದು ಕೊಡ್ತೀರಾ ಬಾವ? ಯಾವಾಗ ಎದ್ದೇಳ್ತೀರಾ? ಮಂಕತ್ತಿದ್ದೀರೀಗ? ಹೌದಾ? ಇವಾಗ ನಮ್ಮ ಓನರಮ್ಮ ಎಂಥ ಕೆಲಸ ಮಾಡ್ತಿದ್ಲು ಅಂತಂದರೆ, ಉಂಡೋರೆಮ್ಮನ ಕೇಕ್ ಆರ್ಡ್ರ್ ಬಂದಿತ್ತಾಯ್ತಾ? ಆ ಕೇಕು ಕಸ್ಟಮರೇ ಬಂದಿಲ್ಲ, ಬೇರೆ ಕಸ್ಟಮರಿಗೆ ಆ ಕೇಕ್ ಪ್ಯಾಕ್ ಮಾಡ್ಕೊಡಕ್ಕೆ ಹೋಗಿದ್ಲು. ಏನಂತೀರ ಇದ್ರ ಬಗ್ಗೆ ಸುಚಿತ್ರ ಅವರೇ? ಏನಾದರೂ ನೀವು ಅವ್ರಿಗೆ ಪ್ಯಾಕ್ ಮಾಡಿಕೊಟ್ಟಿದ್ರೆ ನಿಮ್ಮ ಕತೆ ಏನಾಗಿರ್ತಿತ್ತು? ಏನೂ ಆಗ್ತಿಲ್ಲ, ಮಾಸ್ಟ್ರು ಕಲ್ಸೋದು 5 ನಿಮಿಷ ಮಾಡ್ಕೊಡ್ತಿದ್ರು ಅಷ್ಟೇ. ಮಾಸ್ಟ್ರು ನಿದ್ದೆ ಮಾಡ್ತಾಯಿದ್ರು. ಒಂದಷ್ಟು ಬೈಕಂಬ ಬಂದಿರೋರು ಬಂದ್ರು ಪರ ಕೇಕ್ ಮಾಡ್ಕೊಟ್ರು ಸರ್. ಇವಾಗಲೇ ಫೋನ್ ಎತ್ತಿಲ್ಲ ಮಾಸ್ಟ್ರು. ನಾನು ಮನೆಗೆ ಹೋಗಿ ಕೈ ಕಾಲು ಕರ್ಕೊಂಡ್ಬಂದ್ಬಿಟ್ಟು ಕೈ ಕಾಲೇ ಹಿಡಿಯೋದು ಬಿಡುವಾಗಿ ಪವನ ಹಾಕ್ಬಿಟ್ಟಿದ್ದೇನೆ ನಾನು. ಅವ್ರು ಬಂದು ಕೇಳ್ಬಿಟ್ರಾ, ನಾನು ಕೊಟ್ಬಿಟ್ನಾ ಅಂತೇನೋ ಡೈಲಾಗ್ ಹೊಡೆದ್ಬಿಟ್ಟು ಇನ್ನೂ ತೊಳೆದಾಗಿಲ್ವೇನೆ. ಮೋರಿ ಉಜ್ಜೋತಿಗೆ ಬೇಕ್ರಿ ಬೇಡ, ಏನೂ ಬೇಡ. ಓನರ್ ಥರ ಆ ಕೌಂಟ್ರಲ್ಲಿ ಕುತ್ಕೊಬೇಕು, ದುಡ್ಡು ಎಣಿಸ್ಕೊಂಡು. ಇಲ್ಲ, ನೀವು ಪಾತ್ರೆ ಉಜ್ಜೋತ ಕೂತವಳೆ ನನ್ನ ಮಗಳು ಮಂಗವಳೆ. ನಮ್ಮ ಯಜಮಾನ್ರು ಮನೆಗೆ ಹೋಗಿದ್ದಾರೆ. ನಾನು ಹಾಸ್ಪಿಟಲ್ಗೆ ಹೋಗಿದ್ವಲ್ಲ, ಅಲ್ಲೇನಂದರು ಅಂದರೆ ಅದು ಹಲ್ಲು ಫುಲ್ಲು ಈ ಸೈಡ್ 2 ಈ ಸೈಡ್ 2 ಹೋಗ್ಬಿಟ್ಟಿದೆ. ಅದ್ರ ಜೊತೆ ಇನ್ನೊಂದೆರಡು ಹಲ್ಲು ಹೋಗಿದೆ. ಅದನ್ನು ರೂಟ್ ಕೆನಲ್ ಮಾಡಿ ಸರಿ ಮಾಡ್ಬೋದು. ಇವಾಗ 2 ಹಲ್ದು ಏನೂ ಇಲ್ಲ, ಆ ರೂಟ್ ಮಾತ್ರ ಇದೆ. ಅದು ಮೇಲ್ಗಡೆ ದವಡೆಯಿಂದ ಬಂದಿರುತ್ತಲ್ಲ, ಹೊಸಡಿಂದ, ಅದು ಮಾತ್ರ ಇದೆ. ಇವಾಗ ಅದನ್ನು ತೆಗಿಬೇಕಂದ್ರೆ ಟ್ರೀಟ್ಮೆಂಟ್ ತಗೋಬೇಕು. ಅದು ಲಿಸ್ಟಲ್ಲಿ ಎಲ್ಲಿಟ್ಬಿಟ್ಟೆ ನಾನು? ಅದರಲ್ಲಿ ತೋರಿಸಿದ್ರೆ ಸರಿ ಹೋಗ್ತಿತ್ತು. ಮೇ ಬಿ ಅದೆಲ್ಲ ನೀಟಾಗಿ ಕ್ಲಿಯರ್ ಆಗೋ ಅಷ್ಟರಲ್ಲಿ ಕೇಳಿಸ್ತಿದೆ ಇಲ್ವ ಗೊತ್ತಿಲ್ಲ. ಒಳಗಡೆ ಹೋಗ್ಬೇಕಾಗ್ತದೆ. ಅದೆಲ್ಲ ನೀಟಾಗಿ ಕ್ಲಿಯರ್ ಮಾಡಿ ಕೊಡೋ ಅಷ್ಟರಲ್ಲಿ ಮೇ ಬಿ ಒಂದು 50-60 ಸಾವಿರ ಆಗುತ್ತೆ ಅಂತ ನನ್ನ ಲೆಕ್ಕಾಚಾರ. ಅವ್ರು ಬರೆದಿರೋ ಲೆಕ್ಕನೂ ಅದೇ ಇದೆ. ಇನ್ನೂ ಜಾಸ್ತಿ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಸೊ ಯಾವುದಾದ್ರೂ ಒಂದು ಚಿಕ್ಕ
ಚಿಕ್ಕ ಕಾಯಿಲೆನೇ ಆಗಲಿ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ, ದಯವಿಟ್ಟು ತೋರಿಸ್ಕೊಳ್ಳಿ. ನಾನು ತುಂಬ ಸಲ ಹೇಳಿದ್ದೀನಿ ಚಿಕ್ಕದಿರುವಾಗಲೇ ತೋರಿಸು ಅಂತ, ತೋರಿಸಿಲ್ಲ. ಇವಾಗ ಅದು ದೊಡ್ಡ ಮರ ಬೆಳೆದ್ಬಿಟ್ಟಿದೆ. ಅದು ಅಲ್ಲಿಂದ ಸ್ಟಾರ್ಟಾಗಿ ನರದವರೆಗೂ ಹೋಗಿದೆ. ಸೊ ಇವತ್ತು ಹೋಗಿದ್ವಿ, ಯಾವುದು ಕ್ಲೇವ್ ಡೆಂಟಲ್ ಕ್ಲಿನಿಕ್ ಅಂತ. ನೋಡೋಣ ಎಷ್ಟಾಗುತ್ತೆ ಅಂತ, ಹೆಂಗಾಗುತ್ತೆ ಹೋಗ್ತಾ ಅದ್ರ ಬಗ್ಗೆ ಮಾತಾಡೋಣ. ಕಸ್ಟಮರ್ ಬೇರೆ ಇಲ್ಲ, ಏನು ಮಾಡಬೇಕು ಗೊತ್ತಿಲ್ಲ. ದುಡಿಯೋ ದುಡ್ಡೆಲ್ಲ ಇದಕ್ಕೆ ಹಾಕ್ಬಿಟ್ರೆ ಏನು ಮಾಡೋದು? ಕಷ್ಟಪಟ್ಟು ದುಡಿಯೋದು ಅದೇ ಮನುಷ್ಯ, ಖರ್ಚು ಮಾಡೋದು ಅದೇ ಮನುಷ್ಯ. ನಾವು ಯಾರು ಕೇಳೋದಕ್ಕೆ? ನಾವು ಹೇಳೋಷ್ಟು ಹೇಳಿರ್ತೀವಿ, ಹೋಗಪ್ಪ ಸಣ್ಣದಿದ್ದಾಗಲೇ ಹೋಗ್ಲಪ್ಪ ಹಾಸ್ಪಿಟಲಿಗೆ ತೋರಿಸಿ ಅಂತ. ತೋರಿಸಲ್ಲ, ಆರ್ಡ್ರ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ. ತೋರಿಸೋಣ, ಇವಾಗ ಒಂದ್ಸಲ ನೀಟಾಗಿ ಕ್ಲಿಯರ್ ಮಾಡೋಣ. ಅದೇನೋ ತೋರಿಸ್ಕೊಬೋದು, ಅದನ್ನು ಮೇಂಟೈನ್ ಮಾಡಬೇಕಂತೆ. ಅವರೇ ಕಿಟ್ಟು ಕೊಡ್ತಾರಂತೆ, ವರ್ಷಕ್ಕೆ 4 ಸಲ ಏನೋ ಕಿಟ್ ಕೊಡ್ತಾರಂತೆ. ಅದೆಲ್ಲ ಮಾಡಿಸ್ಬಂದಿದ್ದೀವಿ. ಇನ್ಸೂರೆನ್ಸ್ ಥರ ಒಂದೇನೋ ಬೇಸಿಕ್ ಇನ್ಸೂರೆನ್ಸ್ ಥರ ಹೇಳಿದ್ರು, ಅದನ್ನು ಮಾಡಿಸ್ಬಂದಿದ್ದೀವಿ. ಇವಾಗ ಅದು ಒಂದಲ್ದು ರೂಟ್ ಕೆನಲ್ ಮಾಡೋದಕ್ಕೆ 11,000 ಹೇಳಿದ್ದಾರೆ. ಒಂದಲ್ಲಿಗೆ ನನಗೆ ಚೀಟಿ ಎಲ್ಲೋ ಇಟ್ಬಿಟ್ಟಿದ್ದೀನಿ, ಮನೆಗೆ ಹೋಗಿ ನೋಡೋಣ, ಸಿಕ್ಕಿದ್ರೆ ತೋರಿಸ್ತೀನಿ. ನನ್ನ ಮಗಳಿಗೆ ಯಾಕೋ ಸಂಜೆಯಿಂದ ಸ್ವಲ್ಪ ವಾಮಿಟು, ಹಾಲು ಕುಡಿದ್ರೆ ವಾಮಿಟ್ ಮಾಡ್ತಿದ್ದಾಳೆ, ಮೂಗಲೆಲ್ಲ ವಾಮಿಟ್ ಮಾಡಿಬಿಟ್ಟು ಇವಾಗ ಸ್ವಲ್ಪ ನಗ್ನಗ್ತಾ ಇದ್ದಾಳೆ. ಮಖ ಊದಿಸ್ಕೊಂಡವ್ರಪ್ಪ, ಗಾರ್ನಿಸ್ ಹೊಡೆಯೋಕ್ಕೆ ಬಂದಿದ್ದೆ. ಇವಳು ನೋಡಿದರೆ ಬೇಜಾರಾಗ್ತೈತೆ, ಸಪ್ಪಗೆ ಹೋಗ್ಬಿಟ್ಟು ಸ್ವಲ್ಪ. ಈಗ ನಗ್ನಗ್ತಾ ಅವ್ರ ಅಪ್ಪನ ಜೊತೆ ಆಡ್ಕೊಂಡು ನೋಡ್ತಾವಳೆ ದಾರಿನ ಹೋಗಿದ್ದ ಕಡೆ. ಇಂಕೋ 1-2 ಸಲ ವಾಮಿಟ್ ಮಾಡಿಬಿಟ್ಲು. ನನಗೆ ಫಸ್ಟ್ನೇ ಸಲ ಮಾಡಿದಾಗ ಗಾಬರಿನೇ ಆಗೋಯ್ತು. ಹಾಲು ಕುಡಿಸ್ತಾ ಕೂತಿದ್ದೀನಿ, ಮೂಗಲೆಲ್ಲ ಮಾಡಿಬಿಟ್ಲು. ಆಮೇಲೆ ಸ್ವಿಚಿಗೆ ಫೋನ್ ಮಾಡಿದೆ, ಬಂಗಾರಿ ಬಾರೇಲಿ ಬೇಗ ಅಂತ. ಅವಳು ಓಡ್ ಬಂದಳು. ಆಮೇಲೆ ಅಮ್ಮಂಗೆ ಫೋನ್ ಮಾಡಿದೆ, ಹಿಂಗೆ ಮಾಡೇಳಿ ಅಂತ. ಮೇ ಬಿ ಸರಿ ಜೀರ್ಣ ಆಗಿಲ್ವೇನೋ, ಅದಕ್ಕೆ ಇರಬೇಕು. ನೋಡೋಣ, ನಾಳೆವರೆಗೂ ನೋಡ್ತೀನಿ. ಏನಾದರೂ ಮೈ ಬಿಸಿ ಆಯಿತು, ಸರಿ ಹೋಗಲಿಲ್ಲ ಅಂತಂದರೆ ಹಾಸ್ಪಿಟಲಿಗೆ ಕರ್ಕೊಗ್ತೀನಿ. ಇಲ್ಲೇ ಇವಾಗ ಆರಾಮಾಗಿ ಇರಂಗೆ ಅವಳೆ. ಅವಳು ಆಟಕ್ಕೆ ಇಳ್ದವಳೆ. ಹಿಂಗಿದ್ರೆ ಸ್ವಲ್ಪ ಆರಾಮ ಅನಿಸುತ್ತೆ, ಖುಷಿಯಾಗುತ್ತೆ. ಅವಳು ಸಪ್ಪಗಾಗ್ಬಿಟ್ರೆ ಭಯನೇ ಆಗೋಗ್ಬಿಡುತ್ತೆ. ಆಡು ಕ್ಯಾಮ್ರಾ ತಿರುಗಿಸಿರು ಮಗಳು ನಾಟಕದಲ್ಲಿ ನಿಲ್ಸೋದ. ಟೆನ್ಷನ್ನೇ ಆಗೋಗ್ಬಿಡ್ತು. ಯಾವತ್ತೂ ಹಿಂಗಾಗಿರಲಿಲ್ಲ. ಮೈ ಸ್ವಲ್ಪ ಚುಗೈತೆ, ನೋಡೋಣ. ನಮಗೆ ಅವಳೇ ಅನಿಸುತ್ತೆ, ಟೆನ್ಷನ್ ಕೊಡ್ತಾಳೆ. ಟೆನ್ಷನ್ನು ಏನು ಕಮ್ಮಿ ಟೆನ್ಷನ್ ಕೊಡ್ತಾಯಿಲ್ಲ ಅವಳು. ಟೆನ್ಷನ್ ಕೊಡ್ತಾಳೆ ನನ್ನ ಮಗಳು ನನಗೆ. ಇಲ್ಲ ನೀನೇ ಕೊಡ್ತೀವ, ನೀನು ಕೊಡಲ್ಲ, ನಾನೇ ನಿಂಗೆ ಕೊಡ್ತೀನಿ. ಇಲ್ಲ ನೈಟ್ 10:30 ಆಯಿತು, ಆದರೂ ಅವಳಿಗೆ ಕಾಮ್ ಆಗಲಿಲ್ಲ, ವಾಮಿಟ್ ಮಾಡ್ತಾನೆ ಇದ್ಲು. ಅದಕ್ಕೆ ಅಂತಂದ್ಬಿಟ್ಟು ಆದರೆ ಆಗಲಿ ಅಂತ ಆವಾಗಲೇ ಹಾಸ್ಪಿಟಲಿಗೆ ಕರ್ಕೊಂಡೋದ್ವಿ. ಒಂದು ಹಾಸ್ಪಿಟಲ್ಗೆ ಹೋದ್ವಿ, ಅಲ್ಲಿ ಡಾಕ್ಟ್ರು ಇಲ್ಲ, ಮಕ್ಕಳು ಡಾಕ್ಟ್ರು ಅಂತಂದರು. ಮತ್ತು ಇನ್ನೊಂದು Cloud9 ಅನ್ನೋ ಹಾಸ್ಪಿಟಲಲ್ಲಿ ಡಾಕ್ಟ್ರು ಇರ್ತಾರೆ, ಅಲ್ಲಿಗೆ ಹೋಗಿ ಅಂತಂದರು. ಅಲ್ಲಿಗೆ ಹೋಗ್ಬಿಟ್ಟು ತೋರಿಸ್ಕೊಂಬಂದಿದ್ದಾಯಿತು. ಅಪ್ಪ ಮಗಳ ಇಬ್ಬರೂ ಒಂದೇ ಸಲ ಹಾಸ್ಪಿಟಲಿಗೆ ಕರ್ಕೋಗಾಯಿತು. ಎಷ್ಟು ಟೆನ್ಷನ್ ಆಯಿತು ಅಂದರೆ, ಇವಾಗ ನೋಡಿ ಎಷ್ಟು ಕಾಮಾಗಿ ಮಲಗಿದ್ದಾಳೆ. ಇವತ್ತಂತೂ ಇಂಥ ದಿನ ಬರೋದೇ ಬೇಡ ಅಂತ ಅನ್ನಿಸ್ಬಿಡ್ತು. ಮನೆಗೆ ಬರೋ ಅಷ್ಟರಲ್ಲಿ ನಮ್ಮ ಅಕ್ಕ ಅಂಗಡಿಲೇ ಅಡುಗೆ ಮಾಡ್ತಿದ್ಲು. ಸಾಂಬಾರು ಹೋಟೆಲಿಂದ ತರಿಸಿ ಅಂಗಡಿಲೇ ಅನ್ನ ಮಾಡ್ತಿದ್ಲು. ಕೀ ಬೇರೆ ಮನೆದು ನಮ್ಮ ಹತ್ರನೇ ಇತ್ತು, ಹಾಗಾಗಿ ಇಲ್ಲೇ ಅನ್ನ ಮಾಡಿದ್ಲು. ಊಟ ಮಾಡ್ಕೊಂಡು ಮನೆಗೆ ಹೋದ್ವಿ. ಇವತ್ತಿಗೆ ಈ ವಿಡಿಯೋ ಇಷ್ಟೇ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇನ್ಯಾವ ವಿಡಿಯೋದಲ್ಲೂ ಈ ಥರ ವಿಷಯ ಹಂಚ್ಕೊಳ್ಳೋ ಥರ ಆಗದೇ ಇರಲಿ, ದೇವರಲ್ಲಿ ಕೇಳ್ಕೊತೀನಿ. ಬಾಯ್.